ನಮಸ್ಕಾರ. ಒಂದು ಬಾರಿ ಏನಾಯ್ತಂದ್ರೆ ಕೈಗಳು ಈ ಕೈಗಳು ಕಾಲುಗಳಿಗೆ ಕೇಳ್ತವೆ. ಏನಂದ್ರೆ ಎಲ್ಲರೂ ನಿನ್ನನ್ನು ನಮಸ್ಕರಿಸ್ತಾರಲ್ಲ, ನನ್ನನ್ನು ಯಾಕೆ ನಮಸ್ಕರಿಸಲ್ಲ ಅಂತ ಪ್ರಶ್ನೆ ಮಾಡ್ತದೆ. ಕೈಗಳು ಕಾಲುಗಳಿಗೆ. ಕಾಲು ಬಹಳ ಸುಂದರವಾದ ಉತ್ತರ ಕೊಡೋದವ. ಏನಂದ್ರೆ, ನಾನು ಕೆಳಗೆ ಭೂಮಿಯ ಮೇಲೆ ಇದ್ದೇನೆ, ಗಾಳಿಯಲ್ಲಿ ಇಲ್ಲ, ಹಾಗಾಗಿ ಎಲ್ಲರೂ ನನ್ನನ್ನು ನಮಸ್ಕರಿಸ್ತಾರೆ. ಎಂತ ಸುಂದರವಾದ ಉತ್ತರ ನೋಡ್ರಿ. ಕೈಗಳು ಎಲ್ಲರಿಗೂ ನಮಸ್ಕಾರ ಮಾಡ್ತಾವೆ, ಕೈಗಳಿಗೆ ಯಾರು ನಮಸ್ಕಾರ ಮಾಡಲ್ಲ. ಕಾಲುಗಳು ಯಾರಿಗೂ ನಮಸ್ಕಾರ ಮಾಡಲ್ಲ ಅದು, ಆದರೆ ಎಲ್ಲರೂ ಕಾಲುಗಳಿಗೆ ನಮಸ್ಕಾರ ಮಾಡ್ತಾರೆ. ಇಲ್ಲಿ ಅದರ ಅರ್ಥ, ಆ ಕಾಲುಗಳು ನೀಡಿದ ಮಾತುಗಳಿನ ಅರ್ಥ ಎಷ್ಟು ಸೊಗಸಾಗ್ಯದ ಅಂದ್ರೆ ತುಂಬ ಸುಂದರವಾದದ್ದು. ನಾವು ಜೀವನದಾಗ ಹೆಂಗಿರ್ಬೇಕು ಅನ್ನೋದು ಆ ಮಾತುಗಳ ಮೂಲಕ ನಮಗೆ ತಿಳಿತದೆ. ಕಾಲು ಹೇಳ್ಕೊಡ್ತದೆ, ನಾನು ಭೂಮಿಯ ಮೇಲೆ ಕೆಳಗೆ, ಗಾಳಿಯಲ್ಲಿ ಇಲ್ಲ. ಆನಂತರ ನಾವು ಇನ್ನೊಂದು ಗಮನಿಸಬೇಕು, ಕಾಲುಗಳಿಗೆ ಭಾರ ಇದೆ, ಕೈಗಳಿಗೆ ಭಾರ ಇಲ್ಲ. ಯಾರು ಭಾರ ಹೊತ್ಕೊಂಡಿರ್ತಾರ, ಯಾರು ತಳಮಟ್ಟದಲ್ಲಿ ಇರ್ತಾರ ಅಂಥವ್ರಿಗೆ ಗೌರವ ಭಾರ ಹೊತ್ಕೊಂಡು ಜವಾಬ್ದಾರಿಗಳೆಲ್ಲ ನಿರ್ವಹಿಸ್ತಾ ಮತ್ತೆ ಸರಳವಾಗಿರೋದು, ಕೆಳಗೆ ಇರೋದು ಅಂಥವ್ರಿಗೆ ಬಹಳ ಗೌರವ ಕಾಲುಗಳಿಗೆ. ಅದಕ್ಕಾಗಿ ಕಾಲುಗಳನ್ನು ನಾವು ಗೌರವಿಸ್ತೀವಿ, ತುಂಬ ಗೌರವಿಸ್ತೀವಿ. ಯಾಕಂದ್ರೆ ಇಡೀ ದೇಹದ ಭಾರ ಹೊತ್ಕೊಂಡದ, ಜೊತೆಗೆ ಭಾರ ಹೊತ್ತಿನ ಅಂತೇಳಿ ಅಹಂಕಾರ ಅದಕ್ಕಿಲ್ಲ, ಹಮ್ಮು ಬಿಮ್ಮುಗಳು ಇಲ್ಲ, ಅದು ಮತ್ತೆ ಕೆಳಗೆ ಅದ. ನಾನು ಎಲ್ಲ ಭಾರ ಹೊತ್ತೀನಿ ಅಂತೇಳಿ ತಲೆ ಮೇಲೆ ತುಂಬಲಿಕ್ಕೆ ಹೋಗಲ್ಲ. ತಲೆ ಕೂಡ ಕಾಲಿಗೆ ನಮಸ್ಕಾರ ಮಾಡ್ತದೆ. ಸಾಕಷ್ಟು ಬುದ್ಧಿ ಇಟ್ಕೊಂಡದ, ಜ್ಞಾನ ಇಟ್ಕೊಂಡದ, ತಲೆಯಲ್ಲಿ ಸಾಕಷ್ಟು ವಿದ್ವತ್ತಿದೆ, ವಿದ್ಯೆ ಇದೆ, ಯೋಚನೆಗಳಿದೆ, ಜಾಣತನವಿದೆ, ಎಲ್ಲ ಇದೆ. ತಲೆಗೆ ಯಾರು ನಮಸ್ಕಾರ ಮಾಡಲ್ಲ, ಅಂತ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಯಾಕ? ಕಾಲು ಆ ತಲೆಗೆ ಆಧಾರವಾಗ್ಯದ. ಆ ತಲೆ ಎತ್ತಿ ಅದು ನಿಲ್ಬೇಕು ಅಂತಂದ್ರೆ ಕಾಲು ಸದೃಢವಾಗಿ ಅದು ಭೂಮಿ ಮೇಲೆ ಇರಬೇಕು. ಮತ್ತೆ ಇಲ್ಲಿ ಕಾಲುಗಳಿಗೆ ಯಾವುದೇ ಅಹಂಕಾರ ಇಲ್ಲ ಅಂತ ಹೇಳ್ತೀನಿ ನಾನು. ಅದೇ ರೀತಿ ನಮಗೂ ಕೂಡ ನಾವೆಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ, ನಾವೆಷ್ಟೇ ಉತ್ತಮ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ, ನಾವು 4 ಮಂದಿ ಜೊತೆ ಸರಳಾಗೇ ಇರಬೇಕು, ಕೆಳಮಟ್ಟದಲ್ಲೇ ಇರಬೇಕು. ಅವ್ರಿಗಿಂತ ನಾವು ಉನ್ನತ ಅಹಂಕಾರ ತಿಳ್ಕೊಂಡು ಸ್ವಲ್ಪ ಮ್ಯಾಕ್ ಇದ್ದೆವು, ದಿಮಾಕ್ ಮಾಡ್ಕೊಂತಿದ್ದೆವು, ನಮ್ಗೆ ಯಾರೂ ನಮಸ್ಕಾರ ಮಾಡಲ್ಲ. ಅದರ ಅರ್ಥ ಏನು? ನಮ್ಗೆ ಯಾರೂ ಗೌರವಿಸೋದಿಲ್ಲ, ಸರಿಯಾದ ಗೌರವ ಸಿಗೋದಿಲ್ಲ, ಹೃದಯ ತುಂಬಿದ ಗೌರವ ನಮಗೆ ಸಿಗೋದಿಲ್ಲ. ಸುಮ್ಮನೆ ಗೌರವ ಸಿಗ್ತಕ್ಕಲ್ಲ. ಸರಿ, ನಾವು ಅಧಿಕಾರದಲ್ಲಿದ್ದಾಗ, ನಾವು ಒಂದು ಉನ್ನತ ಸ್ಥಾನದಲ್ಲಿದ್ದಾಗ ಆ ಗೌರವ ಅದು ಆ ಸ್ಥಾನಕ್ಕೆ ಕರೆದು ನಮಗಲ್ಲ. ಅದು ಆ ಸ್ಥಾನದಿಂದ ಹೊರಗೆ ಯಾರು ನಮ್ಮನ್ನು ಗೌರವಿಸೋದಿಲ್ಲ. ನಾವು ಜ್ಞಾನಿಗಳಾಗಿದ್ದು ಉನ್ನತ ಸ್ಥಾನದಲ್ಲಿದ್ದು ತಳಮಟ್ಟದಲ್ಲಿದ್ದೆವು ಅಂತಂದರೆ ಆಗ ನಾವು ಆ ಸ್ಥಾನದಲ್ಲಿ ಇರ್ಲಿಕ್ಕೆ ಬಿಡಲಿ, ಎಲ್ಲರೂ ನಮ್ಮನ್ನು ಗೌರವಿಸ್ತಾರೆ. ಯಾಕಂದ್ರೆ ನಮ್ಮ ಸರಳತೆಗೆ ಎಲ್ಲರೂ ತಲೆ ಬಾಗ್ತಾರೆ. ತಲೆ ಬಾಗ್ತದ, ಕೈ ಮುಗೀತದ, ಕಾಲೆಂದೂ ಬಾಗೋದಿಲ್ಲ, ಕಾಲೆಂದೂ ಮುಗಿಯೋದಿಲ್ಲ. ಯಾಕ? ಅದು ಕೆಳಗ ಗಾಳಿಯಲ್ಲಿ ಇಲ್ಲ. ಗಾಳಿಯಲ್ಲಿ ಇದ್ದದ್ದು
ಹೀಗೆ ಕಾಣೆಯಾಗಿ ಹೋಗ್ಬಿಡ್ತು. ಸ್ವಲ್ಪ ದಿನ ಅದು ನೆಲದ ಮೇಲೆ ಸ್ಥಿರ. ನಮ್ಮ ಆಲೋಚನೆಗಳು, ಯೋಚನೆಗಳು, ನಮ್ಮ ಬದುಕಿನ ರೀತಿ ನೀತಿಗಳು ತಳಮಟ್ಟದಲ್ಲಿರಬೇಕು, ಗಟ್ಟಿಯಾಗಿರಬೇಕು, ಸರಳಾಗಿರಬೇಕು, ಶುದ್ಧವಾಗಿರಬೇಕು. ಇತ್ತು ಅಂದ್ರೆ ಭಾಳಷ್ಟು ಗೌರವ ನಮಗೆ ಸಿಗ್ತದೆ ಮತ್ತು ಬದುಕು ಭಾಳ ಸುಂದರವಾಗಿರ್ತದೆ, ಖುಷಿಯಾಗಿರ್ತದೆ. ನಿಜವಾದ ಗೌರವ ನಮಗೆ ಸಿಗ್ತದೆ. ಅದಕ್ಕಾಗಿ ತಲೆಯ ಕೈ ಮತ್ತು ಕಾಲುಗಳನ್ನು ನಾವು ಕಲಿಬೇಕಾದದ್ದು ಸಾಕಷ್ಟಿದೆ. ಏನಪ್ಪ ಅಂದ್ರೆ ಎಷ್ಟೇ ಉನ್ನತ ಸ್ಥಾನದಲ್ಲಿದ್ರೂ ಕೂಡ, ತಲೆಯಲ್ಲಿ ಎಷ್ಟೇ ಜ್ಞಾನ ಎಲ್ಲ ಇದ್ರೂ ಕೂಡ ಅದು ಕಾಲಿಗೆ ನಮಸ್ಕಾರ ಮಾಡ್ತೇವೆ. ನಾವು ನಮ್ಮ ಹಿರಿಯರನ್ನು, ನಮ್ಮ ತನವನ್ನು ಗೌರವಿಸ್ಬೇಕಾಗ್ತದ. ಎಷ್ಟೇ ನಾವು ದೊಡ್ಡವರಾಗಲಿ, ಎಷ್ಟೇ ನಾವು ಉನ್ನತ ಸ್ಥಾನದಲ್ಲಿರಲಿ, ನಾವು ತಲೆ ಬಾಗಿದಂತೆ ಬಾಗಬೇಕಾಗ್ತದೆ. ಕೈಗಳು ಗಾಳಿಯಲ್ಲಿದಾವೆ, ಉನ್ನತ ಸ್ಥಾನದಲ್ಲಿದಾವೆ, ಆದ್ರೆ ಕೈ ನಾವು ಮುಗಿತಾ ಹೋಗ್ತೀವಿ. ಅದನ್ನು ನಾವು ಮರೆಯಬೇಕು. ಕಾಲುಗಳಂತೆ ಗಟ್ಟಿಯಾಗಿ ಎಲ್ಲ ಜವಾಬ್ದಾರಿಗಳನ್ನ ಸ್ವೀಕರಿಸಿ ಸಾಕಬೇಕಾಗ್ತದೆ. ಯಾವುದನ್ನು ನಿರಾಕರಿಸುವಂತಿಲ್ಲ. ಕಾಲು ನನಗಿದ್ದು ಶರೀರ ಭಾರ ಇತ್ತು, ಅಲ್ಲ ಅದು ಬೇಡ ಇದು ಬೇಡ ಅಂತ ಎಂದೂ ಅನ್ನೋದು. 40 kg ಇದ್ದವ್ರು 80 kg ಆದ್ರೂ ಕಾಲು ಆಯ್ತು ತಗೋ ಅಂತದ್ದು. ಅದು ನಮ್ಮನ್ನು ತಿರಸ್ಕರಿಸೋದಿಲ್ಲ. ಇಲ್ಲ ಅಂತೇಳಿ ವಜ್ಜಿ ಹೊತ್ಕೊಂಡು ಹೋಗ್ತು ಅಂತದ್ದು. ಕಡೆಗೆ ನಿಕ್ತು ಅಂದ್ರೆ ಆವಾಗ ನೋವಿನ ರೂಪದಲ್ಲಿ ತನ್ನ ಪ್ರತಿಭಟನೆ ಶುರು ಉಂಟಾಗ್ತದೆ. ಅದು ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಭಾರವನ್ನು ಹೊತ್ಕೊಂಡು ಸಾಗಕ್ಕೆ ನೋಡ್ತದೆ. ಹಾಗೂ ಕೂಡ ನಾವು ಈ ಸಮಾಜದಲ್ಲಿ, ಕುಟುಂಬದ ಮಧ್ಯದಲ್ಲಿ ಅದೆಷ್ಟೋ ಭಾರಗಳು ನಮ್ಮ ಮೇಲೆ ಬೀಳ್ತವೆ. ಅವುಗಳನ್ನು ನಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಹೊತ್ಕೊಂಡು ಸಾಗಬೇಕು. ಸಾಗುವ ಸಂದರ್ಭದಲ್ಲಿ ಈ ಭಾರ ಹೊತ್ಕೊಂಡು ಹೊಂಟೀನಿ ಅನ್ನೋ ಅಹಂಕಾರ ನಮ್ಮಲ್ಲಿ ಇರಬಾರ್ದು. ಮತ್ತು ನಾವು ಸರಳಾಗಿರ್ಬೇಕು. ಅಂದ್ರೆ ಅದು ಸುಂದರ ಬದುಕು ನಮ್ಮ. ಧನ್ಯವಾದಗಳು.